ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಇಂದು ಭಾರತ ಇತಿಹಾಸದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋಣ. ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅನುಕೂಲಕರವಾದಂತಹ ಪ್ರಶ್ನೋತ್ತರಗಳಿವೆ. ಮೊಘಲರ ಕಾಲದ ಅತ್ಯಂತ ಪ್ರಸಿದ್ಧ ಸಂಗೀತಕಾರರಾದ ತಾನ್ಸೇನರು ಸ್ವಾಮಿ ಹರಿದಾಸರ ಅನುಯಾಯಿಗಳು. ಅಕ್ಬರ್ನು ಯಾರಿಗೆ ಜರೀನ್ ಕಲಂ ಚಿನ್ನದ ಲೇಖನಿ ಎಂದು ಬಿರುದನ್ನು ನೀಡಿದ್ದನು? ಮಹಮ್ಮದ್ ಹುಸೇನ್. ಹುಮಾಯೂನ್ ನಾಮದ ಕರ್ತೃ ಗುಲ್ಬದನ್ ಬೇಗಂ. ಯಾವ ಮುಸ್ಲಿಂ ವಿದ್ವಾಂಸನು ಹಿಂದಿ ಸಾಹಿತ್ಯ ಅತ್ಯುತ್ತಮ ಕೊಡುಗೆ ನೀಡಿದ್ದಾನೆ? ಅಬ್ದುಲ್ ರಹೀಂ ಖಾನ್ ಐ ಖಾನ್. ತುಜಕ್ ಐ ಖಾನ್ ಕರ್ತೃ ಚಕ್ರವರ್ತಿ ಜಹಾಂಗೀರ್. ಅಬುಲ್ ಮತ್ತು ಫೈಜಿ ತಾವು ರಚಿಸಿದ ಕೃತಿಗೆ ಒಂದೇ ಹೆಸರನ್ನಿಟ್ಟಿದ್ದಾರೆ. ಆ ಕೃತಿ ಅಕ್ಬರ್ ನಾಮ. ಮೊಘಲರ ವರ್ಣ ಚಿತ್ರಕಲೆಯು ತನ್ನ ಉತ್ತುಂಗ ಶಿಖರವನ್ನು ಯಾರ ಕಾಲದಲ್ಲಿ ತಲುಪಿತು? ಜಹಾಂಗೀರ್. ಪೂರ್ವದ ರಾಫೆಲ್ ಎಂದು ಹೆರಾತ್ನ ಬಿವಾದ್ನನ್ನು ಕರೆಯಲಾಗಿದೆ. ಅಕ್ಬರ್ನ ಆಳ್ವಿಕೆಯಲ್ಲಿ ಮೊಘಲರ ಚಿತ್ರಾತ್ಮಕ ಕಲೆಯನ್ನು ಸ್ಥಾಪಿಸಿದವನು ಖ್ವಾಜಾ ಅಬ್ದುಸ್ ಸಮದ್. ಔರಂಗಜೇಬನ ಆಳ್ವಿಕೆಯಲ್ಲಿ ದೆಹಲಿಯ ನಿರ್ಮಿತವಾದ ಏಕೈಕ ಸ್ಮಾರಕ ಮೋತಿ ಮಸೀದಿ. ಲಾಹೋರ್ನಲ್ಲಿನ ಶಾಲಿಮಾರ್ ಉದ್ಯಾನವನ್ನು ರೂಪಿಸಿದ್ದು ಶಹಜಹಾನ್. ಶ್ರೀನಗರದಲ್ಲಿನ ಶಾಲಿಮಾರ್ ಉದ್ಯಾನವನ್ನು ರೂಪಿಸಿದ್ದು ಔರಂಗಜೇಬ್. ದೆಹಲಿಯ ಜಾಮಿ ಮಸೀದಿಯನ್ನು ನಿರ್ಮಿಸಿದವರು ಶಹಜಹಾನ್. ಅಬುಲ್ ಫಜಲ್ನಿಂದ ರಚಿತವಾದ ಪದ್ಯವನ್ನು ಸಲೀಂ ಚಿಸ್ತಿಯ ಸಮಾಧಿಯ ಮೇಲೆ ಕೆತ್ತಲಾಗಿದೆ. ಅಕ್ಬರ್ನು ತನ್ನ ಯಾವ ವಿಜಯ ಸಾಧನೆಯ ನೆನಪಿಗಾಗಿ ಸಿಕ್ರಿ ಪಟ್ಟಣವನ್ನು ಫತೇಪುರ್ ಸಿಕ್ರಿ ಎಂದು ಹೆಸರಿಟ್ಟನು? ಗುಜರಾತ್ ಆಕ್ರಮಣದ ನೆನಪಿಗಾಗಿ. ಮೊಘಲದ ಕಾಲದ ಅತ್ಯಂತ ಪ್ರಮುಖ ಕೈಗಾರಿಕೆ ಎಂದರೆ ಹತ್ತಿ ಉದ್ಯಮ. ವಜ್ರದ ಗಣಿಯು ಈ ಸ್ಥಳದೊಂದಿಗೆ ಹೆಸರಾಗಿದೆ. ಮೊಘಲರ ಆಳ್ವಿಕೆಯಲ್ಲಿ ಸಂಪತ್ತು ಹೆಚ್ಚಾಗಿ ಕೇಂದ್ರೀಕೃತಗೊಂಡಿದ್ದು ಚಕ್ರವರ್ತಿಗಳು ಮತ್ತು ನೊಬಲ್ ವರ್ಗದಲ್ಲಿ. ಮೊಘಲರ ಕಾಲದಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದ ಪ್ರದೇಶ ಬಂಗಾಳ ಮತ್ತು ಬಿಹಾರ್. ಮನ್ಸಬ್ ಅನ್ನು ನೀಡುತ್ತಿದ್ದುದು ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ. ಮನ್ಸಬ್ ಎಂಬುದು ದರ್ಜೆ. ಅಕ್ಬರ್ನು ಜಾರಿಗೆ ತಂದ ಮನ್ಸಬ್ಧಾರಿ ಪದ್ಧತಿಯ ಮೂಲವನ್ನು ನಾವು ಚಂಗೀಸ್ ಖಾನ್ ಸೈನಿಕ ವ್ಯವಸ್ಥೆಯಲ್ಲಿ ನೋಡಬಹುದು. ಯಾರ ಆಳ್ವಿಕೆಯ ಕಾಲದಲ್ಲಿ ಮರಾಠರು ಮೊಘಲರ ಚಕ್ರವರ್ತಿಗಳ ಬಳಿ ನೋಬಲರಾಗಲು ಒಪ್ಪಿದರು? ಜಹಾಂಗೀರ್. ಫ್ರೆಂಚ್ ಪ್ರವಾಸಿಗ ಫ್ರಾಂಕೋಯಿಸ್ ಬರ್ನಿಯರ್ ಯಾರಿಗೆ ವೈದ್ಯನಾಗಿದ್ದನು? ಶಹಜಾನ್. ಹಮ್ಜಾ ನಾಮಕೃತಿಯ ವಸ್ತು ವಿಷಯ ಚಿತ್ರಕಲೆ. ಸುರ್ದಾಸ್, ಬೈಜಿ, ಬೌರಾ ಮತ್ತು ರಾಮದಾಸ್ ಪ್ರಸಿದ್ಧ ಸಂಗೀತಕಾರರೆಂದು ಹೆಸರಾಗಿದ್ದು ಅಕ್ಬರ್ ಕಾಲದಲ್ಲಿ. ಪ್ರತಿಕೃತಿ ಚಿತ್ರಕಲೆಯಲ್ಲಿ ನಿಷ್ಣಾತನೆಂದು ಪ್ರಸಿದ್ಧನಾಗಿದ್ದವನು ಮನ್ಸೂರ್. ತಾಜ್ ಮಹಲ್ನ ರಚನಾ ಸ್ವರೂಪವನ್ನು ಸಿದ್ಧಗೊಳಿಸಿದವನು ಉಸ್ತಾದ್ ಖಾನ್. ಪೆಶ್ ಕಶಿ ಜಮೀನ್ದಾರರೆಂದರೆ ರಾಜ್ಯಕ್ಕೆ ಸೈನಿಕ ಸೇವೆ ಸಲ್ಲಿಸದ ಪ್ರಾಂತೀಯ ಜಮೀನ್ದಾರರು. ಒಂದೇ ಒಂದು ವಿಧದ ಜಾಗೀರನ್ನು ಹಸ್ತಾಂತರಿಸಲಾಗುತ್ತಿರಲಿಲ್ಲ, ವತನ್ ಜಾಗೀರ್. ಜಮೀನ್ದಾರಿ ಹಕ್ಕನ್ನು ಹೊಂದಿಲ್ಲದ ಹಳ್ಳಿಗಳನ್ನು ರಯತಿ ಎಂದು ಕರೆಯಲಾಗುತ್ತಿತ್ತು. ವಿದ್ವಾಂಸರಿಗೆ ನೀಡುತ್ತಿದ್ದ ಭೂದತ್ತಿಯ ಹೆಸರು ಸಯೂರ್ ಫಲ್. ತೋದರ್ಮಲ್ಲನು ಹೆಸರಾಂತ ಕಂದಾಯ ಅಧಿಕಾರಿ. ಅವನು ಮೊದಲು ಸೇವೆ ಸಲ್ಲಿಸಿದ್ದು ಶೇರ್ ಶಾ ಬಳಿ. ಕೆಲವು ಮನ್ಸಬ್ಧಾರಿ ನಗದು ರೂಪದಲ್ಲಿ ವೇತನವನ್ನು ನೀಡಲಾಗುತ್ತಿತ್ತು. ಅವರನ್ನು ಮಿರ್ಜಾಗಳು ಎಂದು ಕರೆಯಲಾಗುತ್ತಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.